राम जय राम राम श्री राम 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 श्री राम राम श्री राम राम श्री राम राम आनंद राम 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 अयोध्या राम 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 ಗಿಡಕ್ಕೆ ನೀರು ಹಲೋ ಈ ಕಡೆ ಇವತ್ತು ನಾವೆಲ್ಲ ಮಾತಾಡ್ತಾ ಇರ್ತೀವಿ ಮತ್ತು ಬೇರೆಯವರು ಮಾತಾಡೋದನ್ನು ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಸಮಾಜ ಯಾಕೆ ಇವತ್ತು ತುಂಬಾ ಕೆಟ್ಟು ಹೋಗಿದೆ, ಹಾಳಾಗಿದೆ ಏನು ಅಂತಂತ. ಇದು ಬರೀ ನಮ್ಮ ಸಮಾಜ ಅಂತಲ್ಲ, ಎಲ್ಲ ದೇಶಗಳ ಎಲ್ಲ ಸಮಾಜಗಳು ಕೂಡ ಅಧಂಪತನದತ್ತ ಸಾಗುತ್ತಿದೆ ಅನ್ನುವಂಥ ಒಂದು ಮಾತನ್ನು ನಾವು ಬೇರೆಯವರು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ದೀವಿ ಮತ್ತು ನಾವು ಕೂಡ ಅದನ್ನ ಮಾತನಾಡ್ತಾ ಇದ್ದೀವಿ. ಇದಕ್ಕೆ ಮೊದಲನೇ ಕಾರಣ ಏನು? ಸಮಾಜ ಹಾಳಾಗಿದೆ ಅಂತ ಹೇಳೋದಕ್ಕೆ ಮೊದಲನೇ ಕಾರಣ, ಇದಕ್ಕೆ ಕಾರಣ ಏನು? ರಾಜಕೀಯ ಅರಾಜಕತೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ನೀವು ಯೋಚನೆ ಮಾಡಿದ್ರೆ ಆ ಸಮಾಜದಲ್ಲಿ ಒಂದು ಹೆಣ್ಣು ಒಳಗೊಳ್ಳದೆ ಇರುವಂಥದ್ದು ಇದು ಕಾರಣ ಅಂತಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ನಮ್ಮನ್ನ ಈ ವಿಷಯನೇ ನನಗೆ ಒಂದು ರೀತಿಯಲ್ಲಿ ಗೊಂದಲ ಉಂಟು ಮಾಡಿತು. ಮಹಿಳೆ ಮತ್ತು ರಾಜಕೀಯ ಯಾಕೆ ನಮ್ಮನ್ನ ಪ್ರತ್ಯೇಕಿಸ್ತೀರಿ? ಒಂದು ಸಮಾಜ ಅಥವಾ ಒಂದು ಸಮುದಾಯ, ಒಂದು ಏನಾದರೂ ಒಂದು ಸಂಘಟನೆ ಅಥವಾ ಒಂದು ದೇಶ, ಇದರಲ್ಲಿ ಎಲ್ಲವಲ್ಲಿ ಪಾಲ್ಗೊಂಡಿರುವಂಥವ್ರು ನಾವಿಬ್ರು, ಗಂಡಸರಾಗ್ಲಿ ಹೆಂಗಸರಾಗ್ಲಿ, ಅದು ಕೂಡಿಯೇ ಒಂದು ಸಮಾಜ ಆಗ್ತದೆ, ಒಂದು ಸಂಘಟನೆ ಆಗ್ತದೆ. ಈ ಎಲ್ಲ ಒಳಗೊಳ್ಳುವಿಕೆಯಲ್ಲಿ ಇಬ್ಬರು ಪಾಲ್ಗೊಂಡಿದ್ದೀವಿ. ಹಾಗಾಗಿ ಮಹಿಳೆ ಮತ್ತು ರಾಜಕೀಯ ಅಂತ ಪ್ರತ್ಯೇಕವಾಗಿ ಒಂದು ವಿಷಯವನ್ನ ನಾವು ಯಾತಕ್ಕೆ ತಗೊಳ್ಬೇಕು ಅಂತನ್ನೋದು ನನಗೆ ಮೊದಲನೇ ಪ್ರಶ್ನೆಯಾಗಿ ನನ್ನನ್ನು ಕಾಡ್ತದೆ. ಮತ್ತು ಅಧಂಪತನ ಆಗ್ತಾ ಇದೆ ಅಂತಂತ ನಾವು ಏನ್ ಅನ್ಕೊಳ್ತಾ ಇದ್ದೀವಿ, ಅದಕ್ಕೆ ಕಾರಣ ಮಹಿಳೆಯನ್ನ ಇದರಲ್ಲಿ ಒಳಗೊಳ್ಳಿದರೆ ರಾಜಕೀಯವನ್ನು ಮಾಡುವಂಥದ್ದು ಅಥವಾ ಮತ್ತೊಂದು ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು. ಇದು ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಮಹಿಳೆ ಎಲ್ಲಿ ಒಳಗೊಳ್ಳದೇ ಇರುತ್ತಾಳೋ, ಮಹಿಳೆಯನ್ನು ಯಾಕೆ ಒಳಗೊಳಿಸ್ಬೇಕು ಅಂತಂತ ಒಂದು ಎಲ್ಲಕ್ಕೂ ಮಿಗಿಲಾದ ಒಂದು ಧರ್ಮ ಇದೆ ನನ್ನ ದೃಷ್ಟಿಯಲ್ಲಿ, ಅದು ಮಾತೃ ಧರ್ಮ. ಸ್ತ್ರೀಯರಲ್ಲಿ ಮಾತ್ರ ಈ ಧರ್ಮವನ್ನು ಕಾಣಲಿಕ್ಕೆ ನಾವು ಸಾಧ್ಯ. ಹಾಗಾಗಿ ಮಾತೃ ಧರ್ಮವನ್ನು ಮೀರಿದ ಇನ್ನೊಂದು ಧರ್ಮ ಇಲ್ಲ ಅಂತಂತ ನನ್ನ ದೃಷ್ಟಿಯಲ್ಲಿ ಇದೆ. ಹಾಗಾಗಿ ಮಹಿಳೆ ರಾಜಕೀಯದಲ್ಲಿ ಒಳಗೊಳ್ಳಬೇಕು. ಒಳಗೊಳ್ಳದೆ ಇದ್ದಾಗ ನಾವು ಏನ್ ಇವತ್ತು ಸಾಮಾಜಿಕ ಅಧಂಪತನ ಅಂತಂತ ಕರಿತಾ ಇದ್ದೇವೋ ಅದು ಆಗ್ತಾ ಇದೆ ಅಂತಂತ ಅನ್ನೋದು ನನ್ನ ಅಭಿಪ್ರಾಯ. ಮಾಡಿರುವಂತ ತುಂಬಾ ಯಶಸ್ಸನ್ನು ಕಂಡಿರುವಂತ ಎಷ್ಟು ವರ್ಷಗಳಿಂದ ಪ್ರತಿ ಚುನಾವಣೆ ಬಂದಾಗ ಮಹಿಳಾ ಮೀಸಲಾತಿ ಬೇಕು ನಮಗೆ, ಮತ್ತೆ ಚುನಾವಣೆ ಮುಗಿದ ಕೂಡಲೇ ಅದು ಮರೆಯಾಗಿದೆ. ಯಾಕೆ ಹೀಗಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತಂತ ನಾವು ಯೋಚನೆ ಮಾಡಬೇಕು. ಮಹಿಳೆಯರು ಅಷ್ಟೇ ಆಗ್ತಾ ಇರೋದು. ಯಾಕೆ 33%, 50% ಕೊಡಬೇಕು? ನಮ್ಮ ಒಂದು ಪ್ರಾತಿನಿಧ್ಯ ನಮ್ಮ ಮಹಿಳಾ ಸಮುದಾಯ ಎಷ್ಟಿದೆ ಅಂತ ಹೇಳಿ ಯೋಚನೆ ಮಾಡಿದಾಗ ಅದರಷ್ಟನ್ನು ನಮ್ಗೆ ಕೊಡ್ಲೇಬೇಕು. ಅವರು 33% ಅಂತಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅನ್ನೋದು ನಮಗೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ಅದಕ್ಕೆ ನನ್ನ ವಿರೋಧ ಇದೆ, ಮತ್ತೆ ನಮ್ಮೆಲ್ಲರ ವಿರೋಧನೂ ಇದೆ ಅಂತಂತ ನಾನು ಹೇಳ್ತಾ ಇದ್ದೇನೆ. ಹುಟ್ಟಿದಾಗಲಿಂದಲೂ ನಾವು ಎದುರಿಸುವಂತ ಪರಿಸ್ಥಿತಿಗಳು ಪುರುಷರಿಗಿಂತ ಬೇರೆಯೇ ಇದೆ. ಒಂದು ಮುಟ್ಟಿನ ಸಂದರ್ಭ ಇರುತ್ತೆ, ಒಂದು ವಸೀಲಿನ ಸಂದರ್ಭ ಇರುತ್ತೆ, ಒಂದು ಬಾಣಂತನದ ಸಂದರ್ಭ ಇರುತ್ತೆ, ಮೆನೋಪಾಸ್ ಅಂತ ಅನ್ನುವಂಥ ಸಾಧನೆಗಳು, ಹಿಂಸೆಗಳು ಪುರುಷರಿಗೆ ಅರ್ಥ ಆಗತ್ತ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ರಾಮಚಂದ್ರ ಅವರೇ ಹಾಗೂ ಇನ್ನೊಬ್ಬ ವಕ್ತಾರರಾದಂಥ ಸೋದರಿಯವರೇ ಹಾಗೂ ನಮ್ಮ 7 ತಾಲೂಕು ಅಧ್ಯಕ್ಷರುಗಳ ನೇಮಕ ಆದಂಥ ಎಲ್ಲ ಮಂಡ್ಯ ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳೇ, ಮುಖ್ಯವಾಗಿ ನಮ್ಮ ಜಯಶೀಲಕ್ಕ ಅವರೇ, ವತ್ಸಲಕ್ಕ ಅವರೇ ಹಾಗೂ ಇಲ್ಲಿ ನೆರೆದಿರುವ ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ನಿಮ್ಮ ಗೌರವ, ಇದೆಲ್ಲ ನಾನು ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೀನಿ. ಮಂಡ್ಯ ಜನತೆಗೆ ಚಿರಋಣಿಯಾಗಿರ್ತೀನಿ. ತಮ್ಗೆಲ್ಲ ತಿಳಿದಿರುವ ಹಾಗೆ ನಮ್ಮ JDS ಶಕ್ತಿನೇ ಮಹಿಳಾ ಶಕ್ತಿ. ತಮ್ಗೆಲ್ಲ ತಿಳಿದಿದೆ, ನಮ್ಮ ವರಿಷ್ಠರು ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣನವರು ಮಹಿಳೆಯರಿಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ಸಬಲೀಕರಣಕ್ಕೆ ಒಂದು ನಾಂದಿ ಹಾಡಿದ್ದಾರೆ. ಅದೇ ರೀತಿ ತಮ್ಗೆಲ್ಲ ಗೊತ್ತಿದೆ, ನಮ್ಮ ದೇಶದ ಶಕ್ತಿ ಅಲ್ಲ, ತಾಯಿಯಾಗಿ, ತಂಗಿಯಾಗಿ, ಮಗಳಾಗಿ ನಮ್ಮ ಮಗಳಲ್ಲಿ ಎಲ್ಲಾ ರಂಗದಲ್ಲೂ ಮಹಿಳೆ ಸಾಗುತ್ತಿದ್ದಾಳೆ. ನಮ್ಗೆ ತಿಳಿದಿದೆ
ಮಹಿಳೆ ಏನಾದ್ರೂ ಆಗ್ಲಿ ರಾಮಚಂದ್ರ ಅವರೇ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು. ಇವತ್ತು 8 ಜನ, 7 ವಿಧಾನಸಭಾ ಕ್ಷೇತ್ರ, ಮಂಡ್ಯಕ್ಕೆ ಸಿಟಿ ಮತ್ತು ರೂರಲ್, ಈ 8 ಅಧ್ಯಕ್ಷಗಳ ಇವತ್ತೇನು ಆಯ್ಕೆಯನ್ನು ಮಾಡಿ ಅದಕ್ಕೆ ನಮ್ಮ ಮಂಜುಳಾ ಉಮೇಶಂಕರ್ ಪ್ರಾಣವನ್ನು ಇಡಲಿಲ್ಲ. ಬೇಕು ರಾಜಕಾರಣದಲ್ಲಿ ಅಂಥವರು ಬೇಕು, ಎಲ್ಲ ಕುತ್ಕೊಂಡು ಮಾತಾಡೋದಲ್ಲ. ಪಕ್ಷ ಸಂಘಟನೆ ಸುಲಭ ಅಲ್ಲ, ನಾವು ಅನುಭವಿಸಿದ್ದೀವಿ. ತಾಲೂಕು ಅಧ್ಯಕ್ಷ ಮಾಡೋದು ಸುಲಭ ಅಲ್ಲ. ಅವರು ಎಲ್ಲ ಥರ ಆಡೋದು ಸುರಿದು ಒಬ್ಬ ಅಧ್ಯಕ್ಷರು ಕರ್ಕೊಂಬಂದು ಜಾಗದಲ್ಲಿ ಕೂರಿಸ್ತಾರೆ. ಹಾಗೆ ಮಹಿಳಾ ರಾಜ್ಯ ವಕ್ತಾರಂಥ ಪದ್ಮಾವತಿ ಅವರು ನಮ್ಮ ಜೊತೆ ಇದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ರಾಮಚಂದ್ರ ಅವರ ಧರ್ಮಪತ್ನಿ ನಮ್ಮ ಕಲ್ಪನಾ ರಾಮಚಂದ್ರ ಅವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ನಮ್ಮ ಪಕ್ಷದ ಆಧಾರ ಮೊಳಕೆ ಹೋಗದಿರೋದು ತಪ್ಪಾಗಲಾರದು. ಆ ಮಟ್ಟದ ಎಲ್ಲ ಪೂಜನೀಯ ತಾಯಿ, ನಮ್ಮದೇ ಆದ ಭಾವನೆಯನ್ನು ವ್ಯಕ್ತಪಡಿಸಿದಂಥ ಜಯಪ್ರಕಾಶ್ ಗೌಡರ ಧರ್ಮಪತ್ನಿಯಾದಂಥ ಮಂಜುಳಾ ಜಯಪ್ರಕಾಶ್ ಗೌಡರವರೇ, ಎಲ್ಲ ಪತ್ರಿಕಾ ಮಿತ್ರರು, ನಮ್ಮ ನಗರಾಧ್ಯಕ್ಷ ಗೋರೇಗೌಡರು ನೋಡ್ತಾವ್ರೆ. ಈಗ ದಲಿತರ ಪಕ್ಷ, ರೈತರ ಪಕ್ಷ, ವಿಶೇಷವಾಗಿ ಹಳ್ಳಿಗಾಡಿನ ಪಕ್ಷ ನಮ್ಮ ಪಕ್ಷ. ಸುಲಭ ಅಲ್ಲ ಈ ಪಕ್ಷ ಸ್ಥಾನಮಾನಗಳನ್ನು ಗಳಿಸ್ಕೊಳ್ಳೋದು ಸುಲಭ ಅಲ್ಲ. ನಮ್ಮ ನಾಯಕರಾದಂಥ ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಮೇಲೆ ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ. ಅವ್ರ ಸೇವೆ ಸದಾಕಾಲ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಮುಂದುವರಿಲಿ. ದೇವೇಗೌಡ ಸಾಹೇಬರು ದೀರ್ಘಾಯುವಾಗಿ ಇರಲಿ ಅಂತೇಳಿ ಈ ಸಭೆಯಲ್ಲಿ ನಮ್ಮೆಲ್ಲರ ಹಾರೈಕೆ ಅವ್ರ ಮೇಲೆ ಇರಲಿ ಅಂತ ಕೋರ್ಕೊತಾ, ನಾನಾದರೂ ಒಂದು ಮಾತನ್ನೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತಾವೆಲ್ಲ ಬಂದಿದ್ದೀರಿ, ಅಧಿಕಾರ ಪದಗಳನ್ನ ಕಣ್ತುಂಬಿಕೊಂಡಿದ್ದೀರಿ. ಇಲ್ಲಿಂದ ಹೋದ ಮೇಲೆ ನಮ್ಮ ಅಧ್ಯಕ್ಷಗಳಿಗೆ, ವಿಶೇಷವಾಗಿ ತಾಲೂಕು ಘಟಕದ ಅಧ್ಯಕ್ಷಗಳಿಗೆ ಪತ್ರಿಕೆಗಳನ್ನ ನೋಡ್ತಾ ಇರ್ಬೇಕು ನೀವೀಗ. ನಾವು ಈ ಬೂತ್ ಲೆವೆಲ್ನಲ್ಲಿ ಒಂದೊಂದು ಕಮಿಟಿಗಳನ್ನ ಮಾಡ್ತಾ ಇದ್ದೀವಿ. ಮಹಿಳಾ ಘಟಕಕ್ಕೆ ಮರು ನೇಮಕವಾಗಿದ್ದಾರೆ. ಅವರ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿರುವ ಈ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮವರೇ, ಹಾಗೂ ನಮ್ಮ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದಂತಹ ಕನ್ಯಾಕುಮಾರಿ ಅವರೇ, ಹಾಗೂ ಕೋಲಾರ ಮಹಿಳಾ ಅಧ್ಯಕ್ಷರಾದಂತ ಗಾಯತ್ರಿ ಮುತ್ತಪ್ಪನವರೇ, ಮತ್ತೆ ನಮ್ಮ ಜಯಶೀಲಕ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಹಾಗೆ ಅಚ್ಚುಕಟ್ಟಾಗಿ ಸರಳವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಮ್ಮ ಮಂಜುಳಾ ಅವರಿಗೆ ಮತ್ತೆ ನಮ್ಮ ಜಯಶೀಲಮ್ಮ ಅವರಿಗೆ, ವತ್ಸಲಾಕ ಅವರಿಗೆ ನಾನು ಧನ್ಯವಾದಗಳನ್ನು ಬಯಸ್ತೀನಿ. ಮಹಿಳೆಯರಿಗೆ ಕೂಡ ಪಾತ್ರ, ಯಾಕೆಂದ್ರೆ ಇವತ್ತು ನಮ್ಮ ಕುಮಾರಣ್ಣವರಿಗೆ 2,87,000 ಮತಗಳು ಅಂತರಾಗ್ಬೋದು. ನಾವು ಕುಮಾರಣ್ಣವನ್ನು ಗೆಲ್ಲಿಸಿ ನಾವು ಕೇಂದ್ರದಲ್ಲಿ ಮಂತ್ರಿನ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕಾಯ್ದೆ ಮಾಡಿಲ್ಲ ಬಂತು. ಹಾಗಾಗಿ ಕುಮಾರಣ್ಣವರು ಈ ಕೇಂದ್ರ ಸಚಿವರಾಗಿ ಇವತ್ತು ಮಂಡ್ಯ ಜಿಲ್ಲೆಗೆ ಗೊತ್ತಿರ್ಬೋದು ಸುಮಾರು ಬಸ್ ಸ್ಟ್ಯಾಂಡ್ಗಳಾಗ್ಬೋದು, ಐಮಾಸ್ ಬೈಕ್ಗಳಾಗ್ಬೋದು, ಮತ್ತೆ ಅಂಗವಿಕಲರಿಗೆ, ವಿಕಲಚೇತನರಿಗೆ ಎಷ್ಟು ಅದ್ದೂರಿಯಾಗಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು. ಹಾಗೆ ಕುಮಾರಣ್ಣವರು ಏನು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ, ಅವರು ಕುಮಾರಣ್ಣವರು ಆರಾಮಿರ್ಬೋದು. ಬಟ್ ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಅವರ ಋಣವನ್ನು ತೀರಿಸಬೇಕು ನಮ್ಮ ಪತ್ರಕ್ಕೆ. ನಮ್ಮ ಮಂಡ್ಯ ಜಿಲ್ಲೆ ಜನರ ಋಣ ತೀರಿಸಬೇಕು. ಅದರಲ್ಲೂ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಒಂದು ಕಾರ್ಖಾನೆ ತರಬೇಕು, ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ಕಾರ್ಖಾನೆ ತರಬೇಕು. ನಾವು ಯಾವಾಗಲೂ ಅವರು ನಡೀತಾ ಇದ್ದೀವಿ. ಪದೇ ಪದೇ ರಮೇಶ್ ಸಮಸ್ಯೆ ಇರುತ್ತೆ. ರೈತರ ಒಂದು ಏನು ಹಿತಾಸಕ್ತಿ, ರೈತರನ್ನ ಕಾಪಾಡಬೇಕು, ನಾವು ರೈತರ ಪಕ್ಷ ಅಂತೇಳಿ ಇವತ್ತು ಎತ್ತಿನ ಒಳ್ಳೆ ಒಂದು ಏನು ಭೂಮಿ, ಅರಣ್ಯ ಭೂಮಿ ನಾವು ಕೊಡಬೇಕು ಅಂತೇಳಿ ಮೋದಿಜಿಯವರ ಒಂದು ಇದರಲ್ಲಿ ಎಷ್ಟು ಅಂಗಲಾಗಿ ನಾವು ಕೊಡಲೇಬೇಕು, ನಮ್ಗೆ ಸಹಕಾರ ಮಾಡಲೇಬೇಕು, ನಮ್ಮ ರೈತರಿಗೆ ನೀರಿನ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಆ ಇದರಲ್ಲಿ ಒಂದು ಯಶಸ್ವಿಯಾದ ಒಂದು ಎತ್ತಿನ ಒಳಗೆ ಒಂದು ಅರಣ್ಯ ಭೂಮಿಯನ್ನು ಕೊಡಿಸಿದೆ. ಹಾಗಾಗಿ ಹೋರಾಟ